ಇತ್ತೀಚೆಗೆ ಇವಳಿಗೆ ದಿನೇ ದಿನೇ ಬಯಕೆ ಹೆಚ್ಚಾಗುತ್ತಿದೆ ಎಂದು ಸುಲೋಚನಾ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ವಯ 42 ದಾಟಿರುತ್ತದೆ. ಈ ವಯದಲ್ಲಿ ಮೊದಲಿನಕ್ಕಿಂತ ಆಸೆ ಹೆಚ್ಚಾಗಿದೆ ಎಂದು ಖುದ್ದಾಗಿ ಸುಲೋಚನಾ ಅವರೇ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ನೀವು ಕೂಡ ನೋಡ್ತಾ ಇರ್ಬೋದು. ಯಜಮಾನರಿಗೆ 68 ವಯ ದಾಟಿರುತ್ತದೆ ಆ್ಯಂಡ್ 28 ನಿಮಿಷ ಮಾಡುವಂಥ ವ್ಯಕ್ತಿ ಇವರಿಗೆ ಬೇಕಾಗಿದ್ದಾನೆ. ಅದಕ್ಕೆ ಸ್ನೇಹಿತರೆ ತಮ್ಮ ಬಳಿ ಇರತಕ್ಕಂಥ ಹೊಂಡಾ ಮೊಬೈಲಿಯೋ ಕಾರ್ ಜೊತೆಗೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆ ಅವಕಾಶವಿದೆ ಸ್ನೇಹಿತರೆ. ಸೊ ಅದಕ್ಕೆ ದಯವಿಟ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇವರಿಗೆ 40 ದಾಟಿದ ನಂತರ ಬಯಕೆ ಇನ್ನೂ ಹೆಚ್ಚಾಗಿದೆ. ಕಾರಣ 40ರಲ್ಲಿ ಸುರಂಗದ ಮಾರ್ಗ ಅಗಲವಾಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ದಪ್ಪ ಬಾಳೆಹಣ್ಣು ನೋಡಿದರೆ ಸಾಕು, ಸುರಂಗ ಮಾರ್ಗ ಇನ್ನಷ್ಟು ಅಗಲವಾಗುತ್ತದೆ ಎಂದು ಮಾಹಿತಿ ವ್ಯಕ್ತಪಡಿಸಿದ್ದಾರೆ. 40 ದಾಟಿದ ನಂತರ ಸ್ನೇಹಿತರೆ ಪ್ರತಿಯೊಂದು ಮಹಿಳೆಯ ದೇಹದಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಸೊ ಬಯಕೆ ಕೂಡ ಹೆಚ್ಚಾಗುತ್ತದೆ. ಜೊತೆಗೆ 40ರ ಮಹಿಳೆಗೆ ಎಷ್ಟೇ ಜೋರಾಗಿ ಮಾಡಿದರೂ ಸ್ವಲ್ಪನೂ ನೋವು ಕೂಡ ಆಗೋದಿಲ್ಲ ಸ್ನೇಹಿತರೆ. ಕಾರಣ ಸುರಂಗ ಮಾರ್ಗ ತುಂಬಾ ಅಗಲವಾಗಿರುತ್ತದೆ. ಅದೇ ರೀತಿ ಆಳಕ್ಕೆ ಹೋದಂತೆ ಹೆಚ್ಚು ಸುಖ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆಳದಲ್ಲಿ ಬಾಳೆಹಣ್ಣು ಹಾಕಿದರೆ ಮಾತ್ರ ಸುರಂಗದ ನೀರು ಬೇಗ ಹೊರಗೆ ಬರುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಬಾಳೆಹಣ್ಣು ಸ್ವಲ್ಪ ಉದ್ದ ಇರಬೇಕು ಎಂದು ಮಾಹಿತಿ ಇಲ್ಲಿ ತಿಳಿಸಿದ್ದಾರೆ. ಬಾಳೆಹಣ್ಣು ಸ್ನೇಹಿತರೆ ಉದ್ದ ಇದ್ದಷ್ಟು ಸುರಂಗದ ನೀರು ಬೇಗ ಹೊರಗೆ ಬರುತ್ತದೆ. ಚಿಕ್ಕ ಮಕ್ಕಳ ಹಾಗೆ ಚಿಕ್ಕದು ಆಗಿರಬಾರದು ಎಂದು ಒಂದು ಕಂಡೀಷನ್ ಕೂಡ ಹೇಳಿದ್ದಾರೆ. ಈಕೆ ಪ್ರೊಫೈಲ್ ಹಂಚಿಕೊಳ್ಳಲು ಮುಖ್ಯ ಕಾರಣ ಬಂದ್ಬಿಟ್ಟು 40ರ ವಯದಲ್ಲಿ ಸುರಂಗದ ಮಾರ್ಗ ತುಂಬ ಅಗಲ ಆಗಿರುತ್ತೆ. ಸೊ ಹಾಗಾಗಿ ಬಯಕೆ ಕೂಡ ಹೆಚ್ಚಾಗಿದೆ. ಯಜಮಾನರಿಗೆ 68 ವಯ ದಾಟಿರುತ್ತೆ. ಈ ವಯದಲ್ಲಿ ಯಜಮಾನರ ಕೈಯಿಂದ ಆ ಸುರಂಗದಿಂದ ನೀರು ಹೊರಗೆ ತೆಗೆಯಲು ಆಗುತ್ತಿಲ್ಲ. ಅದಕ್ಕೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರತಕ್ಕಂಥ ಹೊಂಡಾ ಮೊಬೈಲಿಯೋ ಒಂದು ಕಾರ್ ಆಗಿರುತ್ತೆ. ಸುರಂಗದಿಂದ ನೀರು ಹೊರಗೆ ತೆಗೆಯುವಂಥ ವ್ಯಕ್ತಿ ಸಿಕ್ಕಿದ್ರೆ ಖಂಡಿತ ಈ ಒಂದು ಕಾರಲ್ಲಿ ಬಂದು ಭೇಟಿಯಾಗುವುದಕ್ಕೆ ಪ್ರಯತ್ನ ಪಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ. ಅದಕ್ಕೆ ನಿಮ್ಮ ಅನಿಸಿಕೆ ತಿಳಿಸಿ. ಈ ಒಂದು ಕಾರ್ನ ಗ್ರಿಲ್ ಬಂದ್ಬಿಟ್ಟು ತುಂಬಾ ಥಿಕ್ಕಾಗಿರುತ್ತೆ ಸ್ನೇಹಿತರೆ. ಜೊತೆಗೆ ಹೆಡ್ಲ್ಯಾಂಪ್ಸ್ ಬಂದ್ಬಿಟ್ಟು ಬೋಲ್ಡ್ ಒಂದು ಲುಕ್ಕಲ್ಲಿ ಇರುತ್ತೆ. ಸೊ ನೀವು ಕೂಡ ನೋಡ್ತಾ ಇರ್ಬೋದು. ಈ ಒಂದು ಕಾರ್ನ ಸೈಡ್ ಲುಕ್ ನೋಡೋದಾದರೆ ಸ್ನೇಹಿತರೆ ತುಂಬಾ ಒಂದು ಲಾಂಗ್ ಇರುತ್ತೆ ಆ್ಯಂಡ್ ಇದರಲ್ಲಿ ಸ್ನೇಹಿತರೆ 7 ಜನ ಕುಳಿತುಕೊಳ್ಬೋದು. ಆದರೆ ಈ ಒಂದು ಕಾರಲ್ಲಿ ಇವರು ಸಿಂಗಲ್ ಒಬ್ಬರೇ ಬರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಕಾರ್ನ ಬ್ಯಾಕ್ ಸೈಡಲ್ಲೇ ಮಾಡಿಸಿಕೊಳ್ಬೋದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಕಾರ್ನ ಡ್ಯಾಶ್ ಬೋರ್ಡ್ ಹಾಗೂ ಪವರ್ ಸ್ಟೇರಿಂಗ್ ಈ ರೀತಿಯಾಗಿರುತ್ತೆ. ಇವರಿಗೆ ಕಾರ್ ಡ್ರೈವ್ ಮಾಡೋಕ್ಕೆ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಸಿಂಗಲ್ ತಾವು ಬರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಈ ಒಂದು ಕಾರಲ್ಲಿ ಸ್ನೇಹಿತರೆ 1.5 ಲೀಟರ್ಸ್ ಪೆಟ್ರೋಲ್ ವಿಹಿಟೆಕ್ ಒಂದು ಪೆಟ್ರೋಲ್ ಇಂಜಿನ್ ಇರುತ್ತೆ. ಇಂಜಿನ್ನ ಹಾರ್ಸ್ ಪವರ್ ಬಂದುಬಿಟ್ಟು 117 HP ಆಗಿರುತ್ತದೆ. ಟ್ರಾನ್ಸ್ಮಿಷನ್ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇರುತ್ತೆ. ಮೈಲೇಜ್ ಬಂದುಬಿಟ್ಟು ಪೆಟ್ರೋಲ್ಗೆ ಸ್ನೇಹಿತರೆ 17 ಕಿಲೋಮೀಟರ್ ಆಗಿರುತ್ತದೆ. ಈ ಒಂದು ಕಾರ್ನ ಸ್ನೇಹಿತರೆ ಗ್ರೌಂಡ್ ಕ್ಲಿಯರ್ನೆಸ್ ಬಂದುಬಿಟ್ಟು 189 mm ಆಗಿರುತ್ತದೆ. ಮತ್ತು ಕಾರಲ್ಲೇ ಮಾಡಿಸಿಕೊಳ್ಳಲು ಒಳ್ಳೆಯ ಜಾಗ ಇದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಕಾರ್ನ ಫ್ರಂಟ್ ಸಸ್ಪೆನ್ಷನ್ ಬಂದುಬಿಟ್ಟು ಮ್ಯಾಕ್ಫರ್ಸನ್ ಟ್ರಸ್ಟ್ ಟೈಪ್ ಆಗಿರುತ್ತೆ. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಬಂದುಬಿಟ್ಟು ಟೂರಿಸಂ ಒಂದು ಬೀಮ್ ಟೈಪ್ ಆಗಿರುತ್ತದೆ.